ಹಾಯ್ ಹಲೋ ನಮಸ್ಕಾರ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವಿಡಿಯೋ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗಿರ್ಬೋದು ಏನು ಸ್ಪೆಷಲ್ ಅಂತ. ಎಸ್, ನಾನು ಇನ್ನೊಂದ್ಸಲ ಅಮ್ಮ ಆಗ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಮಗುದು ಪ್ಲ್ಯಾನ್ ಮಾಡಿರಲಿಲ್ಲ. ನಂದು ಬ್ಯಾಕ್ ಡಿಸ್ಕ್ ಸರ್ಜರಿ ಆಗಿ ಒಂದು 7 to 8 ಮಂತ್ ಆಯ್ತು ಅಷ್ಟೇ. ಹಾಗಾಗಿ ಪವನ್ ಇವಾಗ ಮಗು ಬೇಡ, ನೀನು ಕಂಪ್ಲೀಟ್ ರಿಕವರಿ ಆಗು ಆಮೇಲೆ ಪ್ಲ್ಯಾನ್ ಮಾಡುವ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅಂದ್ಕೊತಿದ್ದೆ ಹೇಗಾದ್ರೂ ಆಗಿ ಒಂದು ಮಗು ಆಗಲಿ ಅಂತ ಹೇಳಿ. ಹಾಗೆಯೇ ನನ್ನ ವಿಶ್ ಪ್ರಕಾರ ನನಗೆ ಮಗು ಆಗ್ತಾ ಇದೆ. ಅವನಿಗೆ ಇದನ್ನು ಕೇಳಿ ಸ್ವಲ್ಪ ಕನ್ಫ್ಯೂಷನ್ ಮತ್ತು ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂತಲೂ ಅನಿಸ್ತು. ಬಟ್ ಮತ್ತೆ ಕನ್ಫರ್ಮ್ ಆದ ನಂತರ ಓಕೆ ಅಂತ ಹೇಳಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಕೇಳಿದರು. ಡಾಕ್ಟ್ರ್ ಹೇಳಿದರು ಏನು ಪ್ರಾಬ್ಲಮ್ ಇಲ್ಲ, ಸರ್ಜರಿ ಆಗೋದಕ್ಕಿಂತ ಮುಂಚೆ ಮಗು ಆಗಿದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಇವಾಗ ಏನೂ ಟೆನ್ಷನ್ ಇಲ್ಲ, ಆರಾಮ್ಸೆ ಆಗುತ್ತೆ ಎಲ್ಲ ಅಂತ ಹೇಳಿದರು. ಸೊ ಪವನಿಗೂ ತುಂಬ ಖುಷಿ ಆಯಿತು. ಇವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಸಹ. ನಮಗಿಂತ ಜಾಸ್ತಿಯಾಗಿ ವಿಯಾಂಶಿ ಈಗ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತಿದ್ದಾಳೆ, ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಆಮೇಲೆ ಏನಂದರೆ ಡಾಕ್ಟರ್ ನನಗೆ ಫಸ್ಟ್ ಟ್ರೈಮಿಸ್ಟರಿಗೆ ಫಾಲಿಕ್ ಆ್ಯಸಿಡ್ ಕೊಟ್ಟರು. ಹಾಗೆಯೇ ಒಂದು ಪ್ರೋಟೀನ್ ಪೌಡರ್ ಕೊಟ್ಟರು ಹಾಲಲ್ಲಿ ಹಾಕಿ ಕುಡಿಲಿಕ್ಕೆ. ಸೊ ಮೋಸ್ಟ್ಲಿ ಎಲ್ಲರಿಗೂ ಇದೇ ರೀತಿ ಇರುತ್ತೆ ಅನ್ಕೋತೀನಿ. ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮೆಸ್ಟರಲ್ಲಿ ಫಾಲಿಕ್ ಆ್ಯಸಿಡ್ ಕಂಪಲ್ಸರಿ ಇರುತ್ತೆ. ಸೊ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂತಲೂ ಇಲ್ಲಿ ಕಮೆಂಟ್ ಮಾಡಿ. ನನಗೇನಂದರೆ ಈ ಸ್ಟಾರ್ಟಿಂಗಲ್ಲಿ ನಾನು 34 ಡೇಸಲ್ಲಿ ಚೆಕ್ ಮಾಡಿದ್ದೀನಿ. ಆವಾಗ ನನಗೆ ಲೈಟಾಗಿ ಹಸಿವು ಜಾಸ್ತಿ ಆಗೋದು ಸ್ಟಾರ್ಟ್ ಆಗಿತ್ತು. ಹಾಗೆಯೇ ಹೊಟ್ಟೆಯಲ್ಲಿ ಸಂಕಟ, ಏನೋ ಒಂದು ಸಂಕಟ ಆಗ್ತಾಯಿತ್ತು. ಅದೆಲ್ಲ ಕಾಮನ್ ಅಂತ ಹೇಳಿದರು. ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಆವಾಗ ಈ ರೀತಿ ಎಲ್ಲ ಆಗೋದು ಕಾಮನ್ ಅಂತ ಹೇಳಿದರು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ, ಯಾವ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.